ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ಇವತ್ತು ಬನ್ನಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಎಲ್ಲರಿಗೂ ನೋಡಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಹೌ ಟು ಟ್ರ್ಯಾಕ್ ಓವಲ್ಯೂಷನ್ ಅಂತ ಹೇಳಿಬಿಟ್ಟು ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದನ್ನು ನಾನು ನಿಮಗೆ ಲೈಕ್ ಕ್ಯಾಲೆಂಡರ್ ತೊಗೊಂಡು ಯಾವ ಟೈಮಿಂಗ್ಸಲ್ಲಿ ನಮಗೆ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಪ್ರೂಫ್ ತೋರಿಸ್ತೀನಿ. ಬನ್ನಿ ನಾನು ನಿಮಗೆ ಕ್ಯಾಲೆಂಡರ್ ತೋರಿಸ್ತೀನಿ. ಇದು ಕ್ಯಾಲೆಂಡರು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಫಸ್ಟ್ ಡೇನಲ್ಲಿ ನಮ್ಮದು ಪೀರಿಯಡ್ಸ್ ಆಗಿದೆ ಅಂತ ಅಂದರೆ ನಮ್ಗೆ ಯಾವ ಡೇನಲ್ಲಿ ಓವ್ಯುಲೇಷನ್ ಆಗುತ್ತೆ ಅಂತ ಅಂದರೆ ನಮ್ಮದು ಪೀರಿಯಡ್ಸ್ ಆಗಿ 10 ಡೇಸ್ ಮೇಲೆ ಆ್ಯಕ್ಚುಲಿ ನೀವು ಇಂಟರ್ಕೋರ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿಂದ ಇಂಟರ್ಕೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆದರೆ ಆ್ಯಕ್ಚುಲಿ ನೀವು ಯಾವತ್ತಿಂದ ಅಂದರೆ 10 ಡೇಸಿಂದ ಲೈಕ್ 20 ಡೇಸ್ ಕಂಪ್ಲೀಟ್ ಆಗೋವರೆಗೂ 10 ಡೇಸ್ ಅಂದರೆ ಇಲ್ಲಿಂದ 10 ಡೇಸ್ ಅಂದರೆ ಈ 20 ಬರುತ್ತೆ ನೋಡಿ. ಈ 20ವರೆಗೂ ನೀವು ಇಂಟರ್ಕೋರ್ಸ್ ಮಾಡ್ಕೊಬೇಕಾಗತ್ತೆ. ಇಂಟರ್ಕೋರ್ಸ್ ಬಂದುಬಿಟ್ಟು ನಮಗೆ 1 ಡೇ ಬಿಟ್ಟು 1 ಡೇನಾದರೂ ಮಾಡ್ಕೊಳ್ಳಿ ಅಥವಾ ಡೈಲಿ ಒನ್ಸ್ ಆದರೂ ಮಾಡ್ಕೊಳ್ಳಿ. ಈ ಟೈಮಿಂಗ್ಸಲ್ಲಿ ನನಗೆ ಗೊತ್ತಿರೋ ಹಂಗೆ ಎಕ್ಸಾಕ್ಟಾಗಿ 14 to 15 ಆ್ಯಕ್ಚುಲಿ ನಮಗೆ ಓವ್ಯುಲೇಷನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ನಾರ್ಮಲಿ ರೆಗ್ಯುಲರಾಗಿ 28 ಡೇಸ್ ಟು 30 ಡೇಸ್ ಪೀರಿಯಡ್ ಸೈಕಲ್ ಇರೋವಂಥವ್ರಿಗೆ 14 ಡೇನಲ್ಲಿ ಆರ್ 15 ಡೇನಲ್ಲಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಹುಡುಗಿರಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ ಅಲ್ವಾ, ಅದು ಬಂದುಬಿಟ್ಟು 1 ಡೇ ಮಾತ್ರನೇ ಅದು ಆ್ಯಕ್ಟಿವಲ್ಲಿರುತ್ತೆ. ಆಫ್ಟರ್ 1 ಡೇ ಆದಮೇಲೆ ಅದು ವೇಸ್ಟು ಬ್ರೋಕ್ ಆಗಿಬಿಡುತ್ತೆ ಎಗ್. ಬಟ್ ಜೆಂಟ್ಸ್ದು ವೀರ್ಯಾಣು ಹಂಗಲ್ಲ, 3 to 5 ಡೇಸ್ವರೆಗೂ ವೀರ್ಯಾಣು ಆ್ಯಕ್ಟಿವಲ್ಲಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು 10th ಇಂಟರ್ಕೋರ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಈ 10th ನಮಗೆ ಓವ್ಯುಲೇಷನ್ನು 11th ಇದೆ ಅಂತ ಅಂದ್ಕೊಳ್ಳಿ. ಈಗ ನಾವು 10th ಇಂಟರ್ಕೋರ್ಸ್ ಮಾಡ್ಕೊಂಡ್ವಿ, 11th ಮಾಡ್ಕೊಂಡಿಲ್ಲ, 12th ಮಾಡ್ಕೊಂಡ್ವಿ ಅಂತ ಅಂದ್ರೂ ಕೂಡ ಆ ವೀರ್ಯಾಣು ಆ್ಯಕ್ಟಿವ್ ಇರೋದ್ರಿಂದ 10th ಮಾಡ್ಕೊಂಡಿರೋದ್ರಿಂದ 3 ಡೇಸಿಂದ 5 ಡೇಸ್ ಆ್ಯಕ್ಟಿವ್ ಇರೋದ್ರಿಂದ ಸೊ ಇವಾಗ ನೀವು ಇಲ್ಲಿ ಮಾಡ್ಕೊಳ್ಳಿಲ್ಲ ಅಂದ್ರೂ ಏನೂ ಎಫೆಕ್ಟ್ ಆಗಲ್ಲ. ಯಾಕೆ ಅಂತ ಅಂದರೆ ಜೆಂಟ್ಸ್ದು ವೀರ್ಯಾಣು ಅನ್ನೋದು 3 to 5 ಡೇಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಥ್ಯಾಂಕ್ ಯು.